ನಮಸ್ತೆ ಸ್ನೇಹಿತರೆ. ನಾನಿಂದು ನಿನ್ನೆ ಪ್ರಾರಂಭ ಮಾಡಿದಂತಹ ಹಾರರ್ ಕತೆ ಆ ಒಂಟಿ ಮನೆಯ ಭಾಗ 2 ವಾಚನ ಮಾಡಲಿದ್ದೇನೆ. ನೀವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಲ್ವೇ? ಬನ್ನಿ ಆಲಿಸೋಣ. ಭಾಗ 2, ಆ ಒಂಟಿ ಮನೆ. ವತ್ಸಲಳಿಗೆ ಆ ಒಂಟಿ ಮನೆಯನ್ನು ನೋಡಿಕೊಂಡು ಬಂದ ದಿನದಿಂದ ಕೂತಲ್ಲಿ ನಿಂತಲ್ಲಿ ಆ ಒಂಟಿ ಮನೆಯೇ ಭೂತದ ರೀತಿ ತಲೆಯಲ್ಲಿ ಆವರಿಸಿಕೊಂಡಿತ್ತು. ಎಂಥದೋ ಅರಿಯದ ಒಂದು ಭಯಮಿಶ್ರಿತ ಭಾವನೆ ಮನಸ್ಸನ್ನು ಆವರಿಸಿತ್ತು. ಪತಿ ಶಂಕರನಿಗೆ ಎಷ್ಟೇ ಕಾಡಿದ್ರು ಬೇಡಿದ್ರು ಅವನು ಮಾತ್ರ ಆ ಒಂಟಿ ಮನೆಗೆ ಹೋಗೋದನ್ನು ನಿಲ್ಲಿಸ್ತಾನೆ ಅಂತ ಅನ್ನಿಸ್ತಿರ್ಲಿಲ್ಲ. ಕಡೆಗೆ ಹೇಗೋ ವಿಧಿ ಇಲ್ಲದೆ ಹೋಗಲೇಬೇಕು ಅಂತ ನಿರ್ಧಾರ ಮಾಡಿದ್ಲು. ಸುಮಾರು 15-20 ದಿನಗಳಲ್ಲಿ ಆ ಒಂಟಿ ಮನೆ ರಿನೋವೇಟ್ ಆಗಿತ್ತು. ಒಂದು ರೀತಿ ಹೊಸ ರೂಪವನ್ನು ಪಡೆದುಕೊಂಡಿತ್ತು. ಎಷ್ಟೇ ಹೊಸ ರೂಪ ಪಡ್ಕೊಂಡಿದ್ರು ವತ್ಸಲಳಿಗೆ ಆ ಮನೆಗೆ ಹೋದಾಗ ಅದೊಂದು ಸುಮ್ಮನೆ ಶೃಂಗಾರ ಮಾಡಿದ ಪಾಳು ಬಿದ್ದ ಮನೆಯೇ ಎನಿಸಿತ್ತು. ಇಲ್ಲಿ ತಾವು ಬಾಳ್ಬೇಕಲ್ಲ ಅನ್ನೋ ಒಂದು ನೋವು ಒಳಗಡೆ ಕಾಡ್ತಾ ಇತ್ತು. ಸರಿ, ಈಗ ವತ್ಸಲ ಮತ್ತೆ ಶಂಕರ್ ಜೊತೆಗೆ ಪುಟ್ಟ ಮಗು, ಒಂದು ಹೊಸ ಜೀವನ ಪ್ರಾರಂಭವಾಗಿತ್ತು. ಮನೆಗೆ ಬಂದ ನಂತರ ಯಾವುದೇ ವಿಚಿತ್ರ ಘಟನೆಗಳು ನಡೆಯದೆ ಒಂದು ರೀತಿಯ ಪ್ರಶಾಂತ ವಾತಾವರಣವಿತ್ತು. ಬೆಳಗಿನ ಹೊತ್ತು ತೋಟ ಎಲ್ಲ ಸುತ್ತಾಡ್ತಾ ಇದ್ಲು. ಮತ್ತು ಮಧ್ಯಾಹ್ನ ಮಗುವಿಗೆ ಊಟ ಮಾಡಿಸೋಕ್ಕೆ ಸಹ ತೋಟದಲ್ಲೇ ಇರ್ತಕ್ಕಂತಹ ಗಿಡ ಮರ ಪಕ್ಷಿಗಳನ್ನು ತೋರಿಸ್ಕೊಂಡು ಮಾತಾಡಿಸೋದು, ಈ ರೀತಿ ಸಮಯ ಕಳೆದು ಹೋಗ್ತಾ ಇತ್ತು. ಹೇಗೋ ನಡೀತಾ ಇತ್ತು ಜೀವನ. ಆದರೆ ಅಂದಿದ್ದಕ್ಕಿದ್ದಂತೆ ಮಧ್ಯಾಹ್ನವೇ ಜೋರು ಮಳೆ ಹಿಡಿದಿತ್ತು. ತೋಟದಲ್ಲಿ ಮಗುವಿಗೆ ಆಟ ಆಡಿಸ್ಕೊಂಡು ಊಟ ಮಾಡಿಸ್ತಿದ್ದ ವತ್ಸಲ ಬೇಗ ಬೇಗ ಮನೆಯತ್ತ ಧಾವಿಸಿದಳು. ಮಳೆ ಜೋರಾಗಿ ಗುಡುಗು ಸಿಡಿಲಿನೊಂದಿಗೆ ಆರ್ಭಟಿಸ್ತಾ ಇತ್ತು. ಹೊರಗಿನ ದೃಶ್ಯ ಭಯಾನಕವಾಗಿತ್ತು. ಕಾರಣ ವತ್ಸಲ ಮತ್ತು ಮಗು ಒಂಟಿಯಾದಂಗಾಗಿತ್ತು. ತಾನು ತಪ್ಪು ಮಾಡಿದ್ನೇನೋ. ಆರಂಭದಲ್ಲಿ ಶಂಕ್ರು ಹೇಳಿದ್ದ ಯಾರನ್ನಾದ್ರೂ ಜೊತೆ ಕೆಲಸಕ್ಕಿಟ್ಕೋ ಅಂತ. ಆದರೆ ತಾನೇ ಬೇಡ ಅಂದಿದ್ಲು. ಆದರೆ ಇವತ್ತಿ ಭಯಾನಕ ಮಳೆ, ತಾನು ಮತ್ತು ಪಾಪು ಇಬ್ಬರೇ ಮನೆಯಲ್ಲಿ. ಯಾಕೋ ಒಂದು ರೀತಿ ಭಯಾನಕ ವಾತಾವರಣ ಉಂಟಾಗಿತ್ತು. ಇಂಥ ಸಂದರ್ಭದಲ್ಲಿ ಅಡಿಗೆ ಮನೆಗೆ ಹೋಗ್ಬಿಟ್ಟು ನೋಡಿದ್ರೆ ಯಾಕೋ ಅಲ್ಲಿ ಏನೋ ಒಂದು ರೀತಿಯ ವ್ಯತ್ಯಾಸ ಕಾಣಿಸ್ತು ವತ್ಸಲಳಿಗೆ. ಆದರೆ ಅದು ತನ್ನ ಭ್ರಮೆ ಇರಬೇಕು ಅಂತ ಅಂದ್ಕೊಂಡ್ಳು. ಅವಳು ಮಗುನ ಊಟ ಕಲಿಸ್ಕೊಂಡು ತೋಟದೊಳಗೆ ಹೋದಾಗ ಎಲ್ಲ ಆಹಾರದ ಮೇಲೆ ನೀಟಾಗಿ ಮುಚ್ಚಿಟ್ಟು ಹೋಗಿದ್ದು ನೆನಪಿತ್ತು. ಆದರೆ ಈಗ ನೋಡಿದರೆ ಅನ್ನ ಸಾರು ಎಲ್ಲದರ ಮುಚ್ಚಳಗಳನ್ನ ತೆಗೆದು ಅಸ್ತವ್ಯಸ್ತವಾಗಿಟ್ಟಂತಿತ್ತು. ಅಥವಾ ತಾನೇ ಗಡಿಬಿಡಿಯಲ್ಲಿ ಈ ರೀತಿ ಇಟ್ಟಿರಬಹುದು ಅಂದ್ಕೊಂಡು ಅದನ್ನು ಆದಷ್ಟು ಸರಿಪಡಿಸಿ ಮಗುನ ಮಲಗಿಸೋಕೆ ರೂಮಿನತ್ತ ನಡೆದಳು. ಮಗು ಬೇಗ ಮಲಗಿಬಿಡ್ತು. ಮಳೆ ಶಬ್ದಕ್ಕೋ ಏನೋ ವತ್ಸಲಳಿಗೆ ಸರಿಯಾಗಿ ನಿದ್ದೆ ಬರ್ತಿರ್ಲಿಲ್ಲ. ಜೋರಾಗಿ ಬರುತ್ತಿದ್ದ ಮಳೆ ನಡುವೆ ಹಿತ್ತಲಿನ ಬಾಗಿಲನ್ನು ಯಾರೋ ಜೋರಾಗಿ ತಟ್ಟಿದಂತೆನಿಸಿತು. ಇದೊಂದು ತನ್ನ ಭ್ರಮೆ ಅಂದ್ಕೊಂಡು ಮರೆಯೋಕ್ಕೆ ಪ್ರಯತ್ನ ಪಟ್ಲು. ಆದರೆ ಆ ಶಬ್ದ ಜೋರಾಯಿತು. ಕಡೆಗೆ ಹಿತ್ತಲೆಡೆ ಬಂದವಳೆ ಬಡಿಯುತ್ತಿದ್ದ ಬಾಗಿಲೆಡೆ ನೋಡ್ತಾ ಮೆಲ್ಲಗೆ ಯಾರದು ಎಂದಳು. ಬಾಗಿಲು ತೆಗೆಯೋದಕ್ಕೆ ತುಂಬಾ ಭಯವಾಗ್ತಿತ್ತು. ಏಕೆಂದರೆ ಅದು ಯಾರೂ ಇಲ್ಲದ ಒಂಟಿ ಪ್ರದೇಶ. ಈಗ ಯಾರು ಬಂದಿರಬಹುದು ಎಂದ್ಕೊಳ್ತಾ ಬಾಗಿಲನ್ನು ತೆರೆದಳು. ತಕ್ಷಣ ಒಂದು ಹೆಣ್ಣುಮಗಳು, ಸುಮಾರು 30-35 ಆಸುಪಾಸಿರಬಹುದು. ಸೀರೆ ಹುಟ್ಟಿದ್ಲು. ಆದರೆ ಎಲ್ಲ ತೊಯ್ದು ತೊಪ್ಪೆಯಾಗಿತ್ತು. ತಲೆ ಕೂದಲಿಂದ ನೀರು ತೊಟ್ಟಿರ್ತಾ ಇತ್ತು. ಅವಳ ಸ್ಥಿತಿ ನೋಡಿ ಒಮ್ಮೆಲೆ ವತ್ಸಲಳಿಗೆ ಕೂಡ ಗಾಬರಿ ಮತ್ತು ಜೊತೆಗೆ ಕಾಳಜಿ ಕೂಡ ಉಂಟಾಯಿತು. ತಕ್ಷಣ ಒಳಗಿನಿಂದ ಒಂದು ಟವಲ್ ಕೊಟ್ಟು ಜೊತೆಗೆ ತನ್ನ ಸೀರೆಯೊಂದನ್ನು ಕೂಡ ಉಡಲು ಕೊಟ್ಟಳು. ಯಾರು ನೀನು ಅಂದಾಗ, ಅಮ್ಮೋರೇ ನಾನು ಕೆಂಪಿ ಅಂತ, ಇಲ್ಲೇ ಹತ್ತಿರದ ಹಳ್ಳಿಯವಳು. ಊರಿಂದ ಬರ್ತಿದ್ದೆ ಅಷ್ಟರಲ್ಲಿ ಜೋರು ಮಳೆ ಬಂದುಬಿಡ್ತು. ನೋಡೋಣ ಮಳೆ ನಿಲ್ಲೋವರೆಗೂ ಇದ್ದು ಹೋಗೋಣ ಅಂತ ಬಂದೆ ಅಮ್ಮೋರೇ, ನಿಮಗೆ ತೊಂದರೆ ಕೊಟ್ಟಂಗಾಯ್ತು ಎಂದಳು ಕೆಂಪಿ. ವತ್ಸಲ, ಇರಲಿ ಬಿಡು, ನಾನು ಒಬ್ಬಳೆ, ಮಗು ಮಲಗಿದೆ, ನನಗೂ ಜೊತೆ ಆಯಿತು ಎಂದಳು. ಸ್ವಲ್ಪ ಸಮಯದಲ್ಲೇ ಕೆಂಪಿ ಮತ್ತು ವತ್ಸಲ ಎಷ್ಟೋ ಸಮಯದಿಂದ ಪರಿಚಿತರೇನೋ ಅನ್ನುವಷ್ಟು ಆತ್ಮೀಯರಾಗಿ ಬಿಟ್ಟರು. ಅದು ಇದು ಅಂತ ಮಾತಾಡ್ತಾ ಇಬ್ಬರು ಕೂಡಿಯೇ ಊಟ ಮುಗಿಸಿದ್ರು. ಎಷ್ಟೋ ಹೊತ್ತಿನ ನಂತರ ಮಳೆ ನಿಂತಿತ್ತು. ಈಗ ಕೆಂಪಿ, ನಾನು ಬರ್ತೀನಮ್ಮ, ನಿಮ್ಮ ಸಹಾಯ ಈ ಜನ್ಮದಲ್ಲಿ ಮರೆಯಲ್ಲ. ಇಂಥ ಮಳೆಯಲ್ಲಿ ನೀವು ನಾನೇನಾಗ್ತಿದ್ನೋ, ನೀವು ನಿಮ್ಮ ಬಟ್ಟೆನೂ ಕೊಟ್ರಿ, ಹೊಟ್ಟೆ ತುಂಬ ಊಟ ಕೊಟ್ರಿ ಅಂದಾಗ, ಅಯ್ಯೋ ಇಲ್ಲ, ನನಗೆ ಒಬ್ಬಳೇ ಇದ್ದು ಬೇಜಾರಾಗಿತ್ತು. ಒಂದು ಕೆಲಸ ಮಾಡು,
ನಾನು ಅಣ್ಣಂಗೆ ಹೇಳ್ತೀನಿ, ನೀನು ಇನ್ಮೇಲೆ ನಮ್ಮ ಮನೆಗೆ ಕೆಲ್ಸಕ್ಕೆ ಬಂದುಬಿಡು ನಾಳೆಯಿಂದ, ನನಗೂ ಸಹಾಯ ಆಗುತ್ತೆ, ಜೊತೆನೂ ಆಗುತ್ತೆ ಅಂತ ಅಂದಾಗ ಕೆಂಪಿ ಅಂತೂ ಬಹಳ ಖುಷಿಯಿಂದ ಆಯಿತು, ನಮ್ಮ ಅವ್ವನ್ನ ಕೇಳ್ಕೊತೀನಿ, ನಾನು ನಾಳೆ ಬರ್ತೀನಿ ಅಂತ ಹೇಳಿ ಕೆಂಪಿ ಇತ್ತಲ ಹಾದಿಯಿಂದ ಹೊರಟಾಗ ಅವಳು ಕಣ್ಮರೆಯಾಗುವವರೆಗೂ ವತ್ಸಲ ಅಲ್ಲಿಯೇ ನಿಂತಿದ್ಲು. ನಂತರ ಬಾಗಿಲನ್ನು ಭದ್ರಪಡಿಸಿ ಕೋಣೆಯತ್ತ ನಡೆದಳು. ಮಗು ಬೆಚ್ಚಗೆ ಮಲಗಿತ್ತು. ಮನಸ್ಸಿಗೆ ಎಂಥದೋ ಖುಷಿಯಾಗಿತ್ತು. ಸದ್ಯ ಈ ಮನೆಯಲ್ಲಿ ತಾನು ಒಂಟಿಯಲ್ಲ, ಇನ್ಮೇಲೆ ದಿನಾ ಕೆಂಪಿ ಬರ್ತಾಳೆ, ಒಂದಷ್ಟು ವಿಷಯಗಳನ್ನ ಪರಸ್ಪರ ಮಾತಾಡ್ಬೋದು, ನನಗೂ ಸಹಾಯ ಆಗುತ್ತೆ ಅಂತ ಒಂದು ರೀತಿಯ ಖುಷಿಯಲ್ಲಿ ಸಂಭ್ರಮಿಸ್ತಾ ಇದ್ಲು. ಹಾಗೆ ಮಲ್ಕೊಂಡು ಚೆನ್ನಾಗಿ ನಿದ್ರೆ ಮಾಡಿದ್ಲು. ಎಚ್ಚರವಾಗಿ ಪಕ್ಕ ನೋಡಿದರೆ ಮಗು ಹಾಗೆ ಮಲಗಿತ್ತು. ತಕ್ಷಣ ಹೊರಗಡೆ ಬಂದವಳೆ ಬಾಗಿಲು ತೆಗೆಯೋಕ್ಕೂ ಶಂಕರ್ ಬರೋಕ್ಕೂ ಒಂದೇ ಸಮನಾಗಿತ್ತು. ಶಂಕರ್ ಶಂಕರ್ ಅಂತ ಒಂದೇ ಸಮನೆ ಕೆಂಪು ವಿಚಾರ ಹೇಳತೊಡಗಿದ್ಲು. ಆದರೆ ಶಂಕರ್, ಸಾಕಾಗಿ ಬಂದಿದ್ದೀನಿ, ಮೊದಲೇ ಮಳೆ, ನನಗಂತೂ ಗಾಬರಿಯಾಗಿತ್ತು, ನೀನು ಮತ್ತು ಪಾಪು ಹೇಗಿದ್ದೀರಾ ಅಂತ ಕೇಳಿದ. ಅಯ್ಯೋ ಹೌದಲ್ಲ, ಇರಿ ಬಿಸಿ ಬಿಸಿ ಕಾಫಿ ಕೊಡ್ತೀನಿ, ಆಮೇಲೆ ಮಾತಾಡೋಣ ಅಂದ್ಬಿಟ್ಟು ಅಡಿಗೆ ಮನೆಗೆ ಓಡಿದಳು. ಪಕ್ಕದಳ್ಳಿಯ ಕೆಂಪಿ ಪರಿಚಯ ಮತ್ತು ತಾನು ಅವಳಿಗೆ ನಾಳೆಯಿಂದ ಇಲ್ಲೇ ಕೆಲ್ಸಕ್ಕೆ ಬಾ ಅಂದಿದ್ದು ಎಲ್ಲ ಪಡಪಡನೆ ಹೇಳಿದಳು ವತ್ಸಲ. ಯಾವುದಕ್ಕೂ ನಾಳೆ ಅವಳು ಬರಲಿ, ನಿನಗೆ ಮತ್ತು ಪಾಪುವಿಗೆ ಜೊತೆ ಆಗ್ತದೆ ಎಂದ ಶಂಕರ್. ಇದರಿಂದ ಖುಷಿಯಾದ ಮೂಡ್ನಲ್ಲಿ ಇದ್ಲು ಅವತ್ತೆಲ್ಲ ವತ್ಸಲ. ಸ್ನೇಹಿತರೆ, ಈ ಕತೆ 2ನೇ ಭಾಗ ಇದು. ಇಲ್ಲಿ ಅಡುಗೆ ಮನೇಲಿ ಏನಾಗಿತ್ತು ಅಂತ ಊಹಿಸ್ಬೋದಾ? ಕೆಂಪಿ ಯಾರು? ಇವೆಲ್ಲ ನಿಮ್ಮನ್ನು ಕಾಡ್ತಾ ಇರ್ಬೋದಲ್ವ? ಏನೆಲ್ಲ ಪ್ರಶ್ನೆಗಳಿದೆ ಎಲ್ಲನೂ ಯೋಚಿಸ್ತಾ ಇರಿ, ಕುತೂಹಲ ಹೀಗೆ ಇರಲಿ. ನಾಳೆ ಮತ್ತೆ ಮುಂದಿನ ಭಾಗದಲ್ಲಿ ಸಿಗೋಣ. ನಾನು ಅನಿತಾ. ನಮಸ್ತೆ.